ಪ್ರಿಯಾ ಮಾಡಿರುವ ಕಥೆಗಳಿಗೆ ಸ್ವಾಗತ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸದಾಗಿ ನೋಡುವವರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನೋಡವ್ವ, ಇಲ್ಲೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ಇದು ನಿಂದ ಮನಿ ಏನು, ಆರಾಮಾಗಿರು. ಯಾವುದಕ್ಕೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ಏನು. ನಾ ಅದೇನೆ ನೋಡ್ಕೊಳಕ್ಕವ. ಕೆಲಸದವ್ರ ನಿಟ್ಟತಿ, ಅವ್ರು ನಿಂದೆಲ್ಲ ಆರೈಕೆ ಮಾಡ್ತಾರೆ. ಯಾವುದು ಹೆಂಗೆ ಏನು ಎತ್ತ ಅಂತ ಏನು ವಿಚಾರ ಮಾಡಬೇಡ. ಇಲ್ಲೇ ಇರು ಮಗಳೇ. ಯವ್ವ, ಅದಕ್ಕೆ ಹೇಳೋದು ನೋಡ್ದೆ, ತಾಯಿ ಇರ್ಬೇಕಂತೇಳಿ. ತಾಯಿ ಇಲ್ಲದ ಮನೆಗೆ ಹೆಣ್ಣು ಮಗಳು ಹೋದ್ರೆ ಎದಕ್ಕೂ ಉಪಯೋಗಿಲ್ಲ. ಕರೆನ? ಹೌದೌದು, ತಾಯಿ ಇಲ್ಲದ ಮನೆಗೆ ಮಗಳು ಹೋದ್ರೆ ನಾಯಿ ಆದಂಗೆ ಕಳಲ್ಲ. ಸುಮ್ಮನೆ ಇರ್ತೀಯೇನೆ ಏನಂತಿ? ನಾನು ಏನ್ ತದಾಳ ಬಿಟ್ಟಾಳ, ನಾನ್ ನನ್ನ ಮಗಳು ಚಲೋ ನೋಡ್ಕೊಂತೀನಿ. ಯಾಕವ ಮಂಗಳ ಹಂಗಂತಿ ಅತ್ತಲ್ಲನ? ಅಜ್ಜ ಮಗಳ ಆದ್ರೆ ನಾ ಮೊಮ್ಮಗಳಲ್ಲನ. ಮಗಳಿಗೆ ಹಂಗಾಗೈತೆ ಅಂತೇಳಿ ನನಗೆ ಕುಬ್ಸ ಮಾಡಂಗಿಲ್ಲ ಅಂತೀಯಲ್ಲ. ನಂಗೆ ಕುಬ್ಸ ಮಾಡ್ಬೇಕಷ್ಟೇ. ಕುಬ್ಸ ಮಾಡಲಿಲ್ಲ ಅಂದ್ರೆ ನಾ ಕೇಳಂಗಿಲ್ಲ. ನಂಗೆ ಆಸೆ ಐತಿ ಕುಬ್ಸ ಮಾಡಿಸ್ಕೋಬೇಕು, ಎಲ್ಲರೂ ಬಳಿ ಇಡ್ಬೇಕು, ಆರತಿ ಮಾಡ್ಬೇಕು ಚಂದಾಗಿ ಅಂತೇಳಿ. ನನ್ನ ಆಸೆ ಎಲ್ಲ ಹಂಗ ಇಟ್ಕೋಬೇಕನ್ ನಾನು? ಹಂಗಲ್ಲವಾ, ಪಾಪ ಗಂಗಾಗ ಆರಾಮ ಇದ್ದಿದ್ದಿಲ್ಲಲ್ಲ, ಅದಕ್ಕೆ ಹೇಳಿದೆ. ಮವರ, ನೀವು ಹೇಳಿದ್ದಕ್ಕೆ ಎಲ್ಲದಕ್ಕೂ ನಾ ಹ್ಞೂ ಅಂತೇನೆ. ಆದ್ರೆ ತೀರಾ ನನ್ನ ಮಗಳು ಈ ಆಸೆಯನ್ನು ಮಾತ್ರ ನೀವು ನಿರಾಸೆ ಮಾಡಂಗಿಲ್ಲ ನೋಡ್ರಿ. ಜೋರ್ದಾರಾಗಿ ನಾವೆಲ್ಲರೂ ಸೇರಿ ಮಾಡ್ಬೇಕು ಅಷ್ಟೇ. ಏನ್ರಿ, ಬೇಡ ಅನ್ನಕೋಬೇಡ್ರಿ. ಮತ್ತಲ್ಲ ತಾಯಿಗೂ ಮಗಳಿಗೆ ಮಡ್ಲು ತುಂಬಬೇಕು ಅಂತ ಆಸೆ ಇರಂಗಿಲ್ಲನ? ಬೇಡ ಅಂತಂದ್ರೆ ಹೆಂಗದ? ಬೇಡ. ನಾವು ಬೇಡ ಗಿಡ ಅಂದ ಪಾಪ ಅವ್ರಿಗೆ ಬೇಜಾರು ಮಾಡೋದು ಬೇಡ. ನಾವು ಇದು ಮಾಡೋಣ ಏನು? ಸರಿ ಆತು, ಮತ್ತೇನು ಮಾಡೋದು? ಹೇಳಿದ್ರೆ ಕೇಳಂಗಿಲ್ಲ ನೀವು. ಸುಮ್ಮನಾಗೋದು ಒಳ್ಳೇದು. ನಾವು ಹೋಗ್ಲಿ ಬಿಡ್ಪೆ ಅಪ್ಪ. ಅವ್ವ ಆಯ್ತು, ಚಲೋತ್ತಂಗೆ ಮಾಡೋಣ. ಮತ್ತೆ ತಕ್ಕಿಗೂ ಬೇಜಾರಾಗೋದು ಬೇಡಲ್ಲ. ಅಂದಂಗೆ ನಿನ್ನ ಸೊಸಿ ಏನೋ ಜಗಳ ಮಾಡ್ಕೊಂಡು ಹೋಗ್ಯಾಳಂತ. ಊರ್ ಭಾಡೆ ನಾನು ನೋಡ್ಕೊಳಕ್ ಆಗಂಗಿಲ್ಲ ಅಂತೇಳಿ ಏನ ಹೆಂಡತಿನೂ ಕರ್ಕೊಂಡು ಹೆಂಡತಿ ನೋಡ್ಕೊಳಕ್ ಆಗಲ್ಲ ಅಂದ್ಲಂತೆ. ಅದಕ್ಕೆ ಹೆಂಡತಿ ಕರ್ಕೊಂಡು ಆಕಿ ತವ್ರ ಮನೆಗೆ ಹೋಗಿ ಅಲ್ಲೇ ಬಿದ್ದಾನ ಊರ್ ಭಾಡೆ. ಇನ್ನು ಮ್ಯಾಗ ನನಗೆ ಒಬ್ಬನೇ ಮಗ, ಒಬ್ಬಕ್ಕೆ ಸೊಸಿ. ನನ್ನ ಪಾಲಿಗೆ ಸೊಸಿನೂ ಇಲ್ಲ, ಮಗನೂ ಇಲ್ಲ. ಯಾರತ್ತಿ ಒಬ್ಬಕ್ಕೆ ಸೊಸಿ? ನೀನೇನ ಹುಚ್ಚಮುಳಿ? ಇನ್ಯಾರ? ನೀನ ಒಬ್ಬಕ್ಕೆ, ನನ್ನ ಬಂಗಾರದಂತ ಸೊಸಿ. ನೀ ಏನಂದ್ರು ನಾ ಏನು ತಲೆ ಕೆಡಿಸ್ಕೊಳ್ಳಲ್ಲವ. ನಾ ಇರಂಗ ಇರೋದು. ನೋಡು ನೋಡು ಹಿಂಗೆ ಮಾತಾಡ್ತಾಳೆ ನೋಡು. ನಂಗೆ ಎಲ್ಲ ಗೊತ್ತೈತಿ, ನೀನ ನನ್ನ ಬಂಗಾರ, ನೀನ ನನ್ನ ಸಿಂಗಾರ ಅಂತ ಅಂದು ನನ್ನ ಕಡೆ ಕೆಲಸ ಮಾಡಿಸ್ಕೋಬೇಕಂತೇಳಿ. ಹೌದಿಲ್ಲ? ನಂಗೆ ಎಲ್ಲ ಗೊತ್ತತಿ. ಯಾಕೆ ಹೇಳ? ನೀನು ಆ ಯಶೋದನ್ ಫಸ್ಟ್ ಹೊಸ ಮನೆಗೆ ಕರ್ಕೊಂಬಂದಾಗ ಎಷ್ಟು ಆಟ ಆಡ್ತಿದ್ದಿ. ನನ್ನ ಬಂಗಾರ ಗಿಟ್ಟಿ ಎಲ್ಲ ಕೆಲಸ ಮಾಡ್ತಾಳ, ಹಿಂಗ ಅಂತಿದ್ದಿ. ಆವಾಗ ಗೊತ್ತಾಗಲಿಲ್ಲನ ನನ್ನ ಬಂಗಾರ ಗಿಟ್ಟಿ ಸೊಸಿ ಅನ್ನೋದು. ಈಗ ಆಕಿ ಕೈ ಕೊಟ್ಟು ಹೋಗ್ಯಾಳಲ್ಲ, ಅದಕ್ಕೆ ನಾ ಬಂಗಾರ ಗಿಟ್ಟಿ ಆಗೇನೇನು? ನಂಗೆ ಎಲ್ಲ ಗೊತ್ತತ್ತಿ. ಕರೆಕ್ಟಾಗಿ ಅನ್ನಕತ್ತಾಳಲ್ಲ. ಹಂಗೆಲ್ಲ ಏನಿಲ್ಲ. ನಿನ್ ಮ್ಯಾಗ ಎಷ್ಟು ಜೀವದನ್ ಗೊತ್ತಲ್ಲ ನಾನು. ನೀನ ಹಿಂಗೆ ಕಬರ್ಗೇಡಿ ಮಾಡ್ದಂಗೆ ಮಾಡ್ತೀನಿ ನೋಡು. ನಾನತ್ತಿ ಬಾಜಿ ಇದ್ದಿ ಬಿಡು ನೀ. ಮಂಗಳ ಹೋಗ್ಲಿ ಬಿಡವ. ಈಗ ನಿಂದು ಕುಸ ಗ್ರ್ಯಾಂಡಾಗಿ ಚಲೋತ್ತಂಗೆ ಮಾಡೋಣ ಏನು? ನಿಂಗೆ ಎಂಥ ಸೀರೆ ಬೇಕು ಹೇಳ ಅಂಥ ಸೀರೆ ತರ್ತೀವಿ. ನಿನಗೆ ಹೆಂಗೆ ಬೇಕು ಹೇಳ ಹಂಗೆ ಮಾಡ್ತೀವಿ ಆತಾ? ಮಂದಿನ ಸ್ವಲ್ಪ ಕರಿಯೋಣ ಅಂತೀನಿ ನಾನು. ಹೌದಪ್ಪ, ನಂಗೆ ಎಲ್ಲರಿದ್ರಿಗೆ ಮರ್ಯಾದೆ ಹೋದಂಗಕತ್ತು ಅಂತಾರ. ಎಲ್ಲರೂ ನೋಡಿ ನಗ್ತಾರಪ್ಪ. ಮಂದಿ ಕರಿಯಂಗಿಲ್ಲ ಅಂದ್ರೆ ಕುಬ್ಸ ಯಾಕೆ ಮಾಡ್ಬೇಕು? ಮಂದಿ ಕರಿಯೋದೆ ಅತ್ತಿ. ನೀ ಅವತ್ತೊಂದಿನ ಅಲ್ಲಿ ಕುಬ್ಸಾಕು ಕಡೆ ಬರಕ್ಕೆ ಹೋಗ್ಬೇಡ, ಆರಾಮ್ ಇಲ್ಲೇ ಇದ್ಬಿಡು. ಮಾಡಿಬಿಟ್ಟು ಅಲ್ಲೇ ಮತ್ತೆ ಕುಬ್ಸದ ದಿನ ಎಲ್ಲರೂ ಕೇಳ್ತಾರಲ್ಲ ನಿಮ್ಮ ಮತ್ತೆ ಎಲ್ಲೇ ಅಂತೇಳಿ. ಅವಾಗೇನು ಹೇಳ್ತಿ? ನಾ ಹೇಳ್ತೇನೆ ತಗೋ, ನಮ್ಮ ಅತ್ತಿ ಫಾರಿನ್ ಟ್ರಿಪ್ ಹೋಗ್ಯಾಳ ಅಂತೇಳಿ. ಯವ್ವಾ ಮಾವರ ಯಾರ ಅಂದಾರಂತೆ ನಮ್ಮ ಅವ್ವಾರ ಮುಂದೆ ಹಿಂಗಾಗಿದ್ದು ವಿಚಾರ. ಅದಕ್ಕೆ ಅವರು ಹೌದನ್ವಾ ನಿಮ್ಮ ನಾದ್ನಿಗೆ ಹಿಂಗಾಗೈತನ, ಹಂಗಾರೆ ನೋಡಾಕರ ಬರ್ಬೇಕಂತ ಮಾಡಿದ್ವಿ ಅಂತಂದ್ರೆ, ಅದಕ್ಕೆ ನೀವು ಹ್ಞೂ ಅನ್ನೋದಾದ್ರೆ ನಾಳೆ ಅಡಿಗೆ ಕಟ್ಕೊಂಡು ಬಾ ಅಂತ ಹೇಳ್ತೇನೆ. ಏನಂತೀರಿ? ಏನ ಯಾಕೆ ಹೇಳದಕ್ಕೆ ನಿಮ್ಮ ಅವ್ವಾರ ಮುಂದೆ? ಅವ್ರೇನು ಹೇಳಿರಂಗಿಲ್ಲ ತಗೋ, ನೀನೇ ಹೇಳಿರ್ತಿ. ಸುಳ್ಳ ಬೇರೆ ಯಾರ ಹೇಳ್ಯಾರ ಅಂತ ಹೇಳ್ತಿ. ನೀ ನಿಮ್ಮ ಅವ್ಗೇನು ಫೋನ್ ಹಚ್ಚಲಾರ್ದಂಗೆ ಇರ್ತೀಯನ? ನೀನೇ ಹೇಳಿ ಎಲ್ಲರೂ ಬಂದು ನೋಡಿ ಆಡ್ಕೊಂಡು ನಗ್ಲಿ ಅಂತೇಳಿ. ಅದಕ್ಕೆ ಮತ್ತೆ ಹೇಳಿದ್ ನಾನು ನಾವಲ್ಲೇ ಅಂತೇಳಿ. ಒಟ್ಟು ನನ್ನ ಮರ್ಯಾದೆ 3 ಕಾಸಿಗೆ ಹರಾಜು ಆಗ್ಬೇಕು ಅಂದ್ರೆ ಎಲ್ಲರಿಗೂ ಖುಷಿ ಆಗೋದು. ನನಗೇನು ಮಾಡೋಕ್ಕೇನು ಕೆಲಸ ಇಲ್ಲ ಅಂತ ತಿಳ್ಕೊಂಡಿರ ನೀವು? ನಾನು ಯಾಕೆ ಫೋನ್ ಮಾಡಿ ಹೇಳಕ್ಕೆ ಹೋಗ್ಲಿ? ನನಗೂ ಅದಕ್ಕೂ ವಿಷಯ ಸಂಬಂಧನೇ ಇಲ್ಲ. ನಾ ಏನು ಹೇಳಕ್ಕೆ ಹೋಗಿಲ್ಲ, ಕೇಳಕ್ಕೆ ಹೋಗಿಲ್ಲ. ನೀವು ಹಂಗೆ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಅಷ್ಟೇ. ಬಿಡವ, ನೀ ಯಾಕೆ ಬಾ ಅಂತ ಹೇಳ್ತಿ? ಅಲ್ಲ ಅತ್ತಿ, ಪಾಪ ತ್ರಾಸ್ ತಗೊಂಡು ಅಡ್ಗೆ ಮಾಡ್ಕೊಂಡು ಬರಾಕತ್ತಾರವ್ರು. ಹಂಗಿದ್ದಿದ್ರೆ ನಮ್ಗೆ ವಿಚಾರನೇ ಗೊತ್ತಿಲ್ಲ, ನಂಗೆ ಸುಮ್ಮನೆ ಇದ್ದು ಬಿಡ್ಬೋದಿತ್ತಲ್ಲ. ಪಾಪ ಅಲ್ಲಿಂದ ನೋಡಾಕಂತ ಬರಾಕತ್ರ ನಿಂದು ಗನ ಬಿಡತ್ತಿ. ಎಲ್ಲರಿಗೂ ಹಿಂಗಂತಿ ನೋಡತ್ತಿ ನೀನು. ಏನದು ಬಂದು ನೋಡಿದ್ರೆ ಕಷ್ಟ ಸುಖ ಅಂದಾಗ ಒಬ್ರಿಗೆ ನೋವು ಏನಾರ ಆದಾಗ ಬರ್ತಾರಪ್ಪ ನೋಡಾಕ. ಅದು ಬರಬಾರ್ದ ನಿಂಗೆ? ಬೇಡವಾ, ನಮಗೆ ಯಾರು ನೋಡಾಕು ಬರೋದು ಬೇಡ. ಡಾಕ್ಟ್ರ್ ಹೇಳ್ಯಾರ 1 6 ತಿಂಗಳು ಅಂತೇಳಿ. 1 6 ತಿಂಗಳದಾಗ ನಾ ಆರಾಮ ಅಕ್ಕಿನಂತೆ. ಹೆಂಗ ನಾನು ದೇವ್ರ ದಯದಿಂದ ಒಂದು ಆರಾಮ ಆದ್ರೆ ಅಷ್ಟೇ ಸಾಕು. ಅದಕ್ಕೆ ಹೇಳಿದೆ, ಕುಬ್ಸ ಮಾಡೋದು ಬೇಡ, ಬೇಕಾದ್ರೆ ನಾಮಕರಣ ಮಾಡಿದ್ರಾತು ಗ್ರ್ಯಾಂಡಾಗಿ ಆಟೋತನ ಆರಾಮಾಗಿರ್ತೀನಿ ಅಂತೇಳಿ. ಆದ್ರೆ ನೀವು ಕುಬ್ಸ ಮಾಡಿಸ್ಕೊಂಡು
ನನ್ನ ಮರ್ಯಾದೆ ಕಳಿಬೇಕು ಅಂತೇಳಿ ನಿಂತಿ ಏನ್ ಮಾಡಕ್ಕಾಕತಿ? ಅಯ್ಯೋ ದೇವ್ರೆ, ಹೊಟ್ಟೆನ್ ಪಾಪು ಏನ್ 6 ತಿಂಗಳು ಒಳಗಿರೋ ಅಂತ ಹೇಳಕ್ಕಾಕತ್ತೇನ? ಈಗ 7 ತಿಂಗಳು, ಇನ್ನೊಂದು 8 9 ಅಂದ್ರೆ ಹಡಿತೇನೆ ನಾನು. ಅವಾಗೇನ್ ಮಾಡೋದು? ಏನಾರ ಮಾಡ್ರಿ, ನಾ ಏನ್ ಹೇಳಕ್ ಹೋಗೋದಿಲ್ಲ ಕೇಳಕ್ ಹೋಗೋದಿಲ್ಲ ನಿಮಗೆ. ಈಗ ಆತಿಗೆ ಎಲ್ಲರೂ ಸುಮ್ಮನೆ ಆಗ್ರಿ, ಹೋಲೆ ತಗ ಅದನ್ನೇ ಬೆಳೆಸ್ಕೊಂಡು ಕುಂದ್ರಬೇಡ್ರಿ. ಏನು ಅತ್ತಿ, ನಿಂಗೆ ಇನ್ನೊಂದು ವಿಚಾರ ಗೊತ್ತೇನ? ಡಾಕ್ಟ್ರ್ ಹೇಳ್ಯಾರ ಅಜ್ಜನ ಮುಂದೆ ಹೇಳಬೇಕಾದ್ರೆ ನಾನೇ ಕೇಳಿಸ್ಕೊಂಡೇನಿ. ಅದೇನ ಅಷ್ಟು ಸುಲಭಕ್ಕೆ ಆರಾಮ ಆಗಲ್ಲಂತೆ, ನಿಮಗೆ ಬೇಜಾರಾಕೈತಿ ಅಂತ ಹಂಗೆ ಹೇಳಿರೋದಂತೆ. ಗೊತ್ತನ? ಆರಾಮಾಗ್ಬೇಕಂದ್ರೆ ಸುಮಾರು ವರ್ಷನೇ ಬೇಕು, ಅಷ್ಟು ಸುಲಭಕ್ಕೆ ಆರಾಮ ಆಗಲ್ಲದು. ಯಾಕಂದರೆ ಇದು ಪಾರ್ಶ್ವವಾಯು ಇದಾಗಿರೋದು, ಅಷ್ಟು ಸುಲಭಕ್ಕೆ ಆರಾಮ ಆಗಲ್ಲ. ಅಕಸ್ಮಾತ್ ಆರಾಮಾದರೂ ಮೊದಲಿನ ಥರ ಇರೋಕ್ಕಾಗಲ್ಲ, ಮತ್ತು ಕೈ ಕಾಲು ಸೊಟ್ಟೆ ಇರ್ತಾವು. ಸ್ವಲ್ಪ ಏನು ಒಂಚೂರು ಎದ್ದು ಓಡಾಡಂಗೆ ಸ್ವಲ್ಪ ಆಗ್ಬೋದಷ್ಟೇ, ಪೂರ್ತಿ ಆಗಲ್ಲ ಅಂತ ಹೇಳಿದ್ರು. ಅಜ್ಜ ನಿಮ್ಮ ಮುಂದೆ ಹೇಳಿಲ್ಲ, ಬೇಕಾದ್ರೆ ಕೇಳು ಅಜ್ಜನ್. ಮಂಗಳ, ಅಜ್ಜ ನಿದ್ದಿದ್ದಂಗೆ ಹೇಳಲ್ಲ, ಅದ್ರಾಗ ಏನೈತಿ? ಯಪ್ಪ ಹೌದಾ? ಡಾಕ್ಟರ್ ಹಂಗೆ ಹೇಳಾರ? ಹ್ಞೂನವ, ಅದು ನರ ಸ್ವಲ್ಪ ಭಾಳ ವೀಕೆ ಆಗ್ಯಾವಂತೆ. ಈ ವಿಷಯ ನಿನಗೊಬ್ಬಕಿಗೆ ಗೊತ್ತಿಲ್ಲ, ಮನ್ಯಾಗ ಎಲ್ಲರಿಗೂ ಗೊತ್ತು. ನಿನ್ನ ಸೊಸಿ ಅದಕ್ಕೆ ಹೋಗಿದ್ದು ಜಗಳ ಮಾಡ್ಕೊಂಡು, ನನಗಾಗಲ್ಲ ಮಾಡಕ್ಕಂತ. ಯಪ್ಪ ನನ್ನ ಮನಿನೇ ಹಾಳಾತಲ್ಲಪ್ಪ. ನಾನು ಹಿಂಗಾದೆ, ಇಲ್ಲಿ ಬಂದು ಕುಂತೆ. ಈಗ ನನ್ನ ಗಂಡನ ಮತ್ತಿನ ಯಾರು ನೋಡ್ಕೋತಾರ? ಅಯ್ಯ, ತಲೆ ಯಾಕೆ ಕೆಡಿಸ್ಕೊತಿ ಬೇ ಅತ್ತಿ? ನನ್ನ ಡಿಲಿವರಿ ಎಲ್ಲ ಆಗಿ ಪಾಪು ಹಡಿಲಿ, ಆಮೇಲೆ ನಾನೇ ನೋಡ್ಕೋತೇನೆ. ಮತ್ತೇನು ಮಾಡೋದು, ನಿನ್ನ ಸೊಸಿ ಆಗಿದ್ದು ತಪ್ಪಿಗೆ. ನೋಡು ಹೆಂಗಂತ ನೋಡು, ನಾ ಏನು ಕಡಿಮೆ ಮಾಡಿದ್ದೆ ನಿಕ್ಕಿಗೆ? ಎಷ್ಟು ಚಂದ ನೋಡ್ಕೊಂಡೇನಿ, ಅಣ್ಣನ ಮಗಳಂತೇಳಿ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡೇನಿ. ಈಗಿನ ಬೇಕು ಸೊಸಿಯಾಗಿ ಅಂತ ಆಗಿಸಿ ಸಸಿ ಮಾಡ್ಕೊಂಡಿದ್ದಕ್ಕೆ ಎಂತೆಂತ ಮಾತಂತಾಳ ನೋಡು. ಅಯ್ಯ ಆಟ್ಬಿಡ ಅತ್ತಿ, ಅಳಬೇಡ. ಅದಕ್ಕೆ ಯಾಕೆ ಅಳ್ತಿ? ಏನು ಮಾಡೋಕ್ಕಾಕತಿ? ಆಕೆಂತ್ರು ಹೋದ್ಲು, ನಾ ಹೋಗಕ್ಕಾಕತ್ತೇನ? ಮಾಡ್ಬೇಕಲ್ಲ, ಇಲ್ಲೇ ಇದ್ದೆ ಅಲ್ಲ, ಮಾಡ್ತೇನೆ ಬಿಡು. ಹೋಗ್ಲಿ ಬಿಡವ, ಬಾ. ಏನಾರು ತಿಂತೀಯನ? ನಿಂಗೆ ಏನು ಬೇಕು ಹೇಳಿ, ಎಲ್ಲ ತಿನ್ನಕ್ಕೆ ಮಾಡ್ಕೊಡ್ತೀನಿ. ಹೊಡೆ ತುಂಬ ಊಟ ಮಾಡಿ ನನ್ನ ಮಗಳೇ. ಯಮ್ಮ ನನಗೆ ಕೇಳ್ಬೇಕು ನೀನು, ಏನು ತಿಂತಿ ಏನು ಬಿಡ್ತಿ ಅಂತೇಳಿ. ಹೋಗಿ ನಿನ್ನ ಮಗಳಿಗೆ ಅಷ್ಟೇ ಕೇಳ್ತೀಯಲ್ಲ, ಯಾಕೆ ನಂಗೆ ಕೇಳಂಗಿಲ್ಲನ? ಇಲ್ಲವಾ, ನಿಂಗೂ ಕೇಳ್ತೀನಿ. ನಿನ್ನ ಬಿಟ್ಟು ಏನೈತೆ ಮಗಳ ನಮಗೆ? ನಿಂಗೂ ಮಾಡ್ತೀನಿ, ಇಬ್ಬರಿಗೂ ಸೇರೇ ಮಾಡಿಕೊಡ್ತೀನಿ. ಯವ್ವ ನನಗೆ ಯಾಕೆ ಬೇ ಇಂಥದ್ದಾತು? ಯವ್ವ ಏನಿಲ್ಲ, ಎಲ್ಲ ನನ್ನ ಕರ್ಮ. ನಾನು ಅದು ಯಾರಿಗೆ ಏನು ಅನ್ಯಾಯ ಮಾಡಿದ್ನೋ ಏನೋ ಗೊತ್ತಿಲ್ಲ. ದೇವ್ರು ನನಗೆ ಇಂಥದೊಂದು ತಂದು ಬಿಟ್ಟನು, ಇಂಥದೊಂದು. ನಾನು ಇದನ್ನೆಲ್ಲ ಅನುಭವಿಸ್ಬೇಕು ಅಂತ ನನ್ನ ಹಣೆ ಬಾರ್ದಾಗ ಬರ್ದಿತ್ತ ಏನು? ಎಲ್ಲ ನನ್ನ ಕರ್ಮ ನೋಡ್ಬೆ, ಎಲ್ಲ ನನ್ನ ಕರ್ಮ. ಮದುವೆ ಆಗಿದ್ದ ಗಂಡನೂ ನೆಮ್ಮದಿ ಕೊಡಲಿಲ್ಲ, ಮಕ್ಕಳಿಂದನೂ ಸುಖ ಇಲ್ಲ. ಒಳ್ಳೆ ಮನಿಗಾರ ಕೊಟ್ಟಿರೆ ಅದು ಇಲ್ಲ. ಈಗಾರ ಹೋಗ್ಲಿ ಬಿಡು ಸಸ್ತಾರಿಂದ ಅಂದ್ರೆ ಅದು ನೆಮ್ಮದಿ ಇಲ್ಲ. ಈಗ ನೋಡವ ಎಂತ ಅದೊಂದು ಆಗ್ಬಿಡ್ತು. ಯವ್ವ ಹಿಂಗಂತೇನೆ ಅಂತ ತಪ್ಪು ತಿಳ್ಕೊಬೇಡ. ಯಾಕೋ ನನಗೆ ಮಂಗಳ ಪ್ರೆಗ್ನೆಂಟ್ ನಿಂತ ಮೇಲೆ ಹಿಂಗಾಗೈತಲ್ಲ, ಆ ಕೂಸು ಹುಟ್ಟವಳಿನೇ ಸರಿ ಇಲ್ಲೋ ಏನೋ, ಅದನ್ನೊಂದು ಸ್ವಲ್ಪ ಕೇಳಿಸ್ಬೇಕಿತ್ವೆ. ಯಾಕೋ ಅದ್ರದ್ದು ಗ್ರಹಗತಿಗಳು ಸರಿ ಅದಾವೋ ಇಲ್ಲೋ ಏನೋ ಎತ್ತ. ಈಗ ಹಿಂಗ ನಾಳೆ ಹುಟ್ಟಿಂದ ಮತ್ತು ಅಮ್ಮನ ಮೇಲೆ ಅದು ದೋಸೆ ಏನಾರ ಐತೆ ಏನೋ, ಜೀವಕ್ಕೆ ಏನಾರ ಹೆಚ್ಚು ಕಮ್ಮಿ ಆಗಿದಿತ್ತಲ್ಲ ಅಂತ ಅದೇ ನನಗೊಂಥರ ಚಿಂತೆ ಹತ್ಬಿಟ್ಟೈತೆವ. ಒಂದ್ಸಲ ಕೇಳಿಸ್ಬೇಕಿತ್ವೆ. ಏನಂತಿ ಗಂಗವ್ವ? ಮಕ್ಕಳು ಒಂದೇ ದೇವರು ಒಂದೇ ಅಂತಾರೆ, ಹಾಗೆಲ್ಲ ಮಾತಾಡಕ್ಕೆ ಹೋಗ್ಬಾರ್ದವ. ಅಲ್ಲ, ಅದು ಬರೀ ನನ್ನ ಮೊಮ್ಮಗಳು ಅನ್ನೋದು ಅಷ್ಟೇ ಅಲ್ಲ, ನಿಮಗೂ ಸಂಬಂಧ ಇದ್ದಿದ್ದೇ ಐತಿ. ಅಲ್ಲ, ನೀವು ಹಿಂಗೆ ಮಾತಾಡಿದರೆ ಬೇರೆದವ್ರು ಮಾತಾಡಲ್ಲ ಅಂತಾರ. ಅಲ್ಲ ಅತ್ತಿ, ಈಗ ಕೇಳಿಸ್ಬೇಕು ಅಂದೆಲ್ಲತ್ತಿ. ಈಗ ಆತ ಕೇಳ್ಸೋಣ ಅಂತೇಳಿ ಆಗಲಿ ಕೇಳಿಸಿಂದೆ. ಇದು ಏನದು ಅಕಸ್ಮಾತ್ ಏನಾರು ಪಾಪುದು ಜಾತಕ ಸರಿ ಇಲ್ಲ, ಅಮ್ಮನ ಮೇಲೆ ಬಂದತಿ ಅಂದರೆ ಏನು ಮಾಡ್ಬೇಕಂತದಿ? ಏನಿಲ್ಲ, ಏನು ಮಾಡ್ಬೇಕು ಅಂತದಿ ಅಂದರೆ ಅದು ನಾ ಹೇಳೋದಾದರೆ ಏನಾರ ದೋಸಿದ್ರೆ ಪೂಜೆ ಪುನಸ್ಕಾರ ಮಾಡಿಸಿ ಸರಿ ಮಾಡ್ಸೋಣ ಅಂತ ಅಷ್ಟೇ. ಪೂಜೆ ಮಾಡಿಸಿದ್ರು ಸರಿ ಹೋಗಲ್ಲ ಅನ್ನೋದೇ ಆತಪ್ಪ. ಅವಾಗ ಏನು ಹೊಟ್ಟೆಗಿರೋ ಖುಷಿಗೆ ಏನಾರ ಮಾಡ್ತೀಯನತ್ತಿ? ಇಲ್ಲೋದಿಲ್ಲ, ಏನು ಮಾಡೋಕ್ಕಾಗಲ್ಲ. ಹಡಿಲೇಬೇಕಾ, ಪಾಪು ಹೊರಗೆ ಬರಲೇಬೇಕಾ? ಅವಾಗ ಏನು ಮಾಡ್ತೀಯತ್ತಿ? ಹಂಗಲ್ಲಲೇ, ನಾ ಹೇಳಿದ್ದು ಏನಾರ ದೋಸಿದ್ರೆ ಇದಾಗ್ಲಿಲ್ಲ ನಿವಾರಣೆ ಅಂತ ಹೇಳಿದ್ದವ. ಅತ್ತಿ, ದೋಸಿರೋದು ಹೊಟ್ಟೆಗಿರೋ ಖುಷಿಗಲ್ಲ, ನಿನ್ನ ಮನಸ್ಸಿಗೆ. ಕರೆನ, ಮೊದಲು ನಿನ್ನ ಮನಸ್ಸು ಯಾವ್ದಾರ ಒಂದು ಪೂಜೆ ಹೋಮ ಮಾಡಿಸಿ ಶಾಂತಿ ಮಾಡಿಸ್ಬೇಕಾಗಿತ್ತದನ್ನ, ಆಮೇಲೆ ಎಲ್ಲ ಜಗತ್ತು ಸರಿ ಆಕತಿ ಅಂತ ನನಗೆ ಅನಿಸ್ತತಿ. ಹೆಂಗಂತೀಯತ್ತಿ? ನೋಡ್ ಹಡಿಬಿಟ್ಟಿಗೆ ಹೇಳಿದ್ರೆ ಇಂಥ ಮಾತಾಡ್ತಾಳ. ಅಲ್ಲಲೇ ನಾ ಯಾಕೆ ಹೇಳ್ತೇನೆ ಅನ್ನೋದು ತಿಳ್ಕೋ. ಒಟ್ಟು ಏನ
ಸುಮ್ಮನೆ ಹೇಳಕತ್ತಿಲ್ಲ. ಹಿರಿಯರು ಏನಾರ ಒಂದ್ ಮಾಡಿದ್ರೆ ಸುಮ್ನೆ ಮಾಡಲ್ಲ. ಕೆಲವೊಂದ್ಸಲ ಈ ತಂದಿ ಮೇಲೆ ಬಂದಿರ್ತೈತಿ, ಮಕ ನೋಡ್ಬಾರ್ದು, ಇಂತಿಷ್ಟು ದಿನ ಆದ್ಮೇಲೆ ನೋಡ್ಬೇಕು ಅಂತೆಲ್ಲ ಇರ್ತೈತಿ, ಗೊತ್ತನ? ಕೇಳ್ಬೇಕಾರೆ ನಾ ಸುಳ್ಳು ಹೇಳಿದ್ರೆ ನೀ ಕೇಳಿ ಆಮೇಲೆ ಮಾತಾಡು. ನೀ ಬೇಕಾದ ಹೇಳತ್ತಿ, ನಾ ಅದೆಲ್ಲ ತೆರಿ ಕೆಡಿಸ್ಕೊಳ್ಳೋದೇ ಇಲ್ಲ. ಮಕ್ಕಳು ಒಂದೇ ದೇವರು ಒಂದೇ ಅಂತಾರ. ನೀನು ಹೋಗಿ ಹೋಗಿ ಇನ್ನು ಭೂಮಿಗೆ ಬರ್ಲಾರ್ದ ಖುಷಿನ ಬಗ್ಗೆ ಹಿಂಗೆ ಮಾತಾಡಿದ್ರೆ ಯಾವ ದೇವ್ರು ಒಳ್ಳೇದು ಮಾಡ್ತಾನತ್ತಿ? ಬೇಕಾದ್ರೆ ನೋಡಿ ನಿನ್ನ ಕೈಕಾಲು ಈಗ ಅಲ್ಲ, ಇನ್ನೂ 10 ವರ್ಷ ಹೋದ್ರೆ ನೆಟ್ಗಾಗೋದಿಲ್ಲ. ಬೇಕಾರೆ ನಾ ಇದನ್ನು ಹೆಂಗೆ ಹೇಳಿದ್ಲ ಇವತ್ತು ಮಂಗಳ ಅಂತೇಳಿ ಅನ್ಕೊ. ನೀನು ಏನು ಬಾಂಡ್ ಪೇಪರ್ ಮೇಲೆ ಬರೆದು ಕೊಡ್ತಾನೆ, ನಿನ್ನ ಕೈಕಾಲು ಅಂತೂ ಈಗ ಸದ್ಯದ್ರಾಗ ನೆಟ್ಗಾಗೋದಿಲ್ಲ. ಓ ಹಡಿಬಿಟ್ಟಿ, ಎದಕ್ಲೇ ಇಂಥ ಮಾತು ಅನ್ನೋದು ನೀನು? ಯಾಕವ ಹಂಗೆ ಮಾತಾಡ್ತಿ? ನನ್ನ ಮಗಳ ಆರ ಮಕ್ಕಳ ಮಂಗಳ, ದೊಡ್ಡೋರ ಜೊತೆಗೆ ನೀ ದೊಡ್ಡೋರಾಗಿ ಜಗಳಕ್ಕೆ ನಿಂದ್ರಬಾರ್ದು ನೋಡ್. ನಾ ಹೇಳಾಕತ್ತೀನಿ, ಸ್ವಲ್ಪ ಸಣ್ಣಕ್ಕಾಗಿ ಸಣ್ಣ ತರ ಇರೋದ್ ಕಲಿ ನೀನು. ಏನು ಅಜ್ಜ, ನಿನ್ನ ಮಗಳು ಸಣ್ಣಕ್ಕೆಲ್ಲ ದೊಡ್ಡಕ್ಕೆಯಾಗಿ ಸಣ್ಣತನದ ಮಾತಾಡ್ತಾಳ. ಅದು ಅಲ್ಲದೆ ನಿನ್ನ ಮಗಳಿಗಂದ್ರೆ ನಿಂಗೆ ಸಿಟ್ಟು ಬರ್ತೈತಿ. ಅದು ಇಷ್ಟು ದೊಡ್ಡ ಬೆಳೆದು ನಿಂತು ಕುರ್ಚಿ ಮ್ಯಾಗ ಕುಂತಾರ, ಕೈಕಾಲನ್ನು ಚಾರ್ಮುಡಿ ಘಾಟಾಗ್ಯಾವು. ನಂದಿನ್ನು ಹೊಟ್ಟೆಗಿರೋ ಸಣ್ಣ ಹಸಿಗುಸ್ ಕಂದಮ್ಮ ಪಾಪ, ಸಣ್ಣ ಪಾಪಾಗ ಹಂಗಂದ್ರೆ ನಂಗೆ ಬೇಜಾರಾಗಲ್ಲನ? ನನ್ನ ಪಾಪಾಗ ನಿಮ್ಗಷ್ಟ ಮಗಳು, ನನಗಲ್ಲ ಇದು ಅಲ್ಲ. ನೋಡುವ ಇದು ಗಂಗಾ, ನೀನು ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬಾರ್ದವ. ಸುಮ್ಮನಿದ್ಬಿಡು. ಹಂಗಲ್ಲವ, ನಾನು ಏನಾರ ದೋಸ ಐತನ ಕೇಳ್ಸನ ಅಂತ ಹೊಟ್ಯಾಗ ಮೂಡ್ದಾಗಿಂದ ಏನಾರ ಒಂದು ಆಗಿರ್ತಾವ ತೊಂದ್ರೆ. ನಂಗೆ ಅದೇ ಒಂಥರ ಭಯ ಅಷ್ಟೇ, ಮತ್ತೇನಿಲ್ಲ. ಹೋಗ್ಲಿ ಬಿಡು, ಏನಾರ ಮಾತಾಡಿದ್ರೆ ಈಗ ಸಿಟ್ಟು ಬರ್ತೈತಿ. ಸುಮ್ಮನೆ ಯಾಕತ್ತಾಗ. ಅಯ್ಯೋ, ಏನು ಒದರ್ತಾಳಪ್ಪ. ಬೆಳ್ಳಗಿರೋದೆಲ್ಲ ಹಾಲು ಅಂತ ತಿಳ್ಕೊಂತೀವಲ್ಲ ನಾವು. ನಮ್ಮ ಕೆರು ತಗೊಂಡು ಹೊಡ್ಕೋಬೇಕು ಮೊದಲು. ಪಿಂಟ್ರ್ಯಾರಿಗೆ ನಾವು ದುಡ್ಕೊಂಡು ತಿಂತೇವೆ ಅಂದ್ರೆ ಆಗೋದಿಲ್ಲ. ಬೇಕಂತೇಳಿ ಕೆಡಿಸ್ತಾರ, ಬೇಕಂತೇಳಿ ಮಾಡ್ತಾರ. ಎದಕ್ಕೆ ಹಂಗೆ ಓದಾಡಕತ್ತಾಳ ನಮ್ಮವ್ವ? ದಾರ್ಯಾಗ ಬರ್ತಾ ಯಾವ್ದಾರ ನಾಯಿ ಕಡ್ದಿರ್ಬೇಕು, ಅದಕ್ಕೆ. ಮತ್ತಿನೇನೈತಿ? ಹಂಗ್ಯಾಕಂತಿಲಿ? ಮತ್ತಿನೇನ ಇಡೀ ಒಂದು ತಾಸತ್ತು ಹುಯ್ ಅಂತ ಒದ್ರಾಕತ್ತಿ. ತಿಳಿ ಕೆಟ್ಟ ಹೋತತ್ತ. ಕೇಳತ್ತಾಗ ಏನು ಮನ್ಯಾಗ ಇರೋಣ ಬೇಡ ನಾವು? ನೆಮ್ಮದಿಯಿಂದಂಗೆ ಹಿಂಗೆ ಒದ್ರಾಕತ್ರ ಆಜು ಬಾಜು ನಿಂತು ಮಂದಿ ನೋಡಕತ್ತಾರಲ್ಲೇ. ಹೊರಗೆ ಮಕ ಎತ್ಕೊಂಡು ಹೋಗಕ್ಕಾಗವಲ್ತ. ಅಡ್ಡಾಡ್ರಂಗಾರ ನೀವು ಹೆಂಗೆ ಅಡ್ಡಾಡ್ತೀರಿ ನೋಡೋಣ? ನಿಮ್ಗಾರ ಮರ್ಯಾದೆ ಬರ್ತತನ? ತಗ ಸಕ ಹೋಗತ್ತದ ನನಗಂತೂ ಅತ್ತಾಗ. ಕುತ್ತಿಗೆ ಇಚ್ಚಿಕೊಂಡಂಗ ಆಗತ್ತದ ನೋಡತ್ತಾಗ. ಸ್ವಲ್ಪರ ಬಾಯಿ ಮುಸ್ತಾಳ ನಿಮ್ಮವ್ವ? ಸ್ವಲ್ಪ ಹೇಳ್ರಿ ಸುಮ್ಮನಿರಾಕ. ನನಗಂತೂ ಹೊರಗೆ ಅಡ್ಡಾಡಕ ಸೈಯದಂಗ ಆಗತ್ತತ್ತಾಗ. ಸಕಾಗಿ ಹೋತತ್ತಾಗ. ತಗ ನೆಮ್ಮದಿಯಿಂದ ಜೀವನ ಆತ್ತಾಗ. ಸಾಕ ಹೋಗತ್ತತ್ತಾಗ. ಏನು ಆರಾಮ್ ಇರೋಣ ಬೇಡ ಒಂದಿಟ್ಟೆ? ನಾವೇನ ನೆಮ್ಮದಿಗೆ ಅನ್ನ ಕೂಳು ತಿನ್ನೋಣ ಬೇಡ ನಾವು? ಏನೇ ನನ್ನ ಮಗನಿದ್ರೆ ಏನೋ ಒದರಾಡಕತ್ತಿಯಲ್ಲ? ದಮ್ ಇದ್ರೆ ನನ್ನ ಹತ್ರ ಮಾತಾಡು. ನನಗೇನಿಲ್ಲಪ್ಪ ದಮ್ಮು, ಆರಾಮದೇನು ನಾನು. ದಮ್ಮು ಕೆಮ್ಮು ಎಲ್ಲ ನಿಮ್ಗ ಇರೋದು. ನೋಡು ಎಷ್ಟು ಊಟ ಬಿಟ್ಟ ಬಾಯ್ ಬಿಡ್ತಾಳೆ ನೋಡು. ಮೊದಲು ತಳಗಿಳಿ. ಅದು ಉಯ್ಯಾಲೆ ನನಗಂತ ಹಾಕಿಸ್ಕೊಂಡಿದ್ದ, ನಮ್ಮ ಅಪ್ಪ ಕೊಟ್ಟಿದ್ದು. ನಾ ಯಾಕೆ ಕುಂದ್ರಬಾರ್ದು? ಈ ಮನೆ ಯಜಮಾನಿ ನಾನೇನು ಹಂಗ ಬಂದಿಲ್ಲ ಓಡಿ. ಹೌದ, ನಂಗೆ ನಮ್ಮ ಅಪ್ಪ ಕೊಟ್ಟಿದ್ದಿದ್ರೊಳಗೆ ಇಂಥ ಅರಮನಿ ಅಂತ ಮನೆ ಹಾಕ್ಸೈತಿ ಬೇಕಂದಂಗ. ಇಂಥ ಮನಿ ಒಳಗೆ ನೀವು ಅದಿರಿ ಆರಾಮಾಗಿ. ಇನ್ನು ನಮ್ಮ ಅಪ್ಪನ ಮನ್ಯಾಗ ಅಲ್ಲಿ ಕುಂದ್ರಬೇಡ ಇಲ್ಲಿ ಕುಂದ್ರಬೇಡ ಅಂತ. ಅಯ್ಯೋ ಬೆಂಡ್ಲಿ, ಎಷ್ಟು ಬಾಯಿ ಹುಟ್ಟು ಬಿಡ್ತೀಯ ನೀನು? ಎಷ್ಟರ ಬಾಯಿ ಹುಟ್ಟು ಬಿಡ್ತೀನಿ ನೀನು? ಈಗ ಏನಾಯ್ತು? ಎದಕ್ಕೆ ಒದರಾಡಕತ್ತೀರಿ? ನಾನು ಹುಟ್ಟು ಬಿಡ್ತಿದ್ದಿಲ್ಲ, ಸುಮ್ಮನಿದ್ದೆ. ನೀವು ಅದ್ರದ್ದು ಕೇಳಿ ತಲೆ ಹಾಪಾಗಿ ಹೋತತ್ತಾಗ. ಎದ್ರ ಸಂಬಂಧ ಒದರಾಡಕತ್ತೀರಿ? ಏನಾಗೈತೆ ಅಂತದ? ಇನ್ನೇನಾಗಬೇಕು? ಅಲ್ಲಿ ಶಾಂತವನ ಅಂಗಡಿ ಕಡೆ ಹೋದ್ರ ಬೇಡ ನೀನು ಮಿರ್ಚಿ ಮಾಡಕ ಅಂದ್ಲಕ್ಕೆ. ನಿಮ್ಮ ಮೌನ ಏನೋ ಹಚ್ಕೊಟ್ಟಾಳಲ್ಲಿ. ಅದಕ್ಕೆ ನಿನ್ನೆ ಮನೆ ಎಲ್ಲ ಬಾ ಅಂದಕ್ಕೆ ಇವತ್ತು ಒಮ್ಮಿಂದೊಮ್ಮಕ ಏಕಾಏಕಿ ಬೇಡ ಅಂತ ಹೆಂಗಂತಾಳಕ್ಕೆ. ಇಲ್ಲೇ ಗೊತ್ತಾಗಲ್ಲ ಏನೋ ಒಂದು ಆಟ ಹಚ್ಚಿರಿ ನೀವು ಅಂತೇಳಿ. ಅಲ್ಲ, ನಮ್ಮ ಮೌಗಿನ ತೆಲಿ ಕೆಟ್ಟದೆ. ಹೋಗಿ ಅದನ್ನೆಲ್ಲ ಹೇಳಕ್ಕ. ಒಂದು ಸ್ವಲ್ಪ ಹೇಳ್ರಿ, ಸುಮ್ಮನೆ ಆಗಿರಲ್ಲ ನೀವೇ. ನಂಗೆ ಇವೆಲ್ಲ ಕೇಳ್ಕೊಂಡಿರಕ್ಕಾಗದಿಲ್ಲ ನೋಡ್. ನಾ ಈಗ ಹೇಳಕತ್ತೀನಿ. ಅವ ಸುಮ್ಮನಿರವ, ಎದಕ್ಕೆ ಓದಾಡ್ತಿ? ಹೆಣ್ಣೆ ಬಸ್ಸನಂತಾನ. ಸುಮ್ಮನಿರವ ನೀ ಏನೋ ಒಂದತ್ತಾಗ. ಅವ್ರು ಹೇಳ್ಯಾರ ಇವ್ರು ಹೇಳ್ಯಾರ, ನೀನು ನೋಡಕ್ಕೂ ಏನು ಹೇಳಿದ್ದು ಬಿಟ್ಟಿದ್ದ. ತಲೆ ಕೇಳಿಸ್ಕೊಳಕತ್ತಾಗ ಸುಮ್ಮನೆ ಒಂದು ಏನಾರ ಒಂದು ಅನ್ಬಾರ್ದವ. ಸುಮ್ಮನೆ ಒಬ್ರಿಗೆ ಮಾತಾಡ್ತೇನೆ ಬಾ ಅಂತೇಳಿ ಮಾತಾಡಕ್ಕೆ ಹೋಗ್ಬಾರ್ದಂಗೆಲ್ಲ. ಅವ್ರಿಗೂ ಬೇಜಾರಾಗಂಗಿಲ್ಲನವ. ಅದೆಲ್ಲ ಎಲ್ಲಿ ಗೊತ್ತಾಕತಿ? ಇವ್ರಿಗೆ ಬೇಜಾರಾದ್ರಷ್ಟೇ ಬೇಜಾರಾದಂಗ. ಇನ್ನುಳಿದವ್ರಿಗೆ ಯಾರಿಗೂ ಬೇಜಾರಾಗಲ್ಲಪ್ಪ. ಇವ್ರೊಬ್ರಿಗೆ ಬೇಜಾರಾಗದ. ತಲೆ ಕೆಟ್ಟು ಹೋಗಿತ್ತು ನನಗಂತೂ ಹೊತ್ತಾಗ. ಏನು ನೋಡಿದ್ರು, ಯಾವಾಗ ನೋಡಿದ್ರು ನಮ್ಮ ಮನೆಯವ್ರಿಗೆ ಬೈಯೋದ್ರಾಗ ಇರ್ತಾರೆ ಇವ್ರು. ಏನು ಅವರಿಂದನೇ ಎಲ್ಲ ಆಗಿದ್ರು ಮತ್ತು ಏನಾರ ಒಂದು ಅನ್ನ ತಿಂತಾವು. ಅನ್ನವಾ ಅನ್ನು, ಅದು ಏನೇನು ಅಂತೀಯೋ ಅನ್ನು. ಏನು ಮಾತಾಡಕ ಬಾಯಿ ಕೊಟ್ಟಾನ ದೇವ್ರು. ಅದಕ್ಕೆ ನಿಮಗೆ ಕೊಟ್ಟಿಲ್ಲನ ಬಾಯಿ? ದೊಡ್ಡ ಬಾಯೇ ಕೊಟ್ಟಾನಲ್ಲ. ಕೊಟ್ಟರು ಮತ್ತೆ ಮಾತಾಡ್ತೀರಿ? ಸುಮ್ಮನಿರವ. ಇನ್ಮ್ಯಾಗ ಅಂದಿದ್ದೆಲ್ಲ ಅನ್ಸ್ಕೊಂಡು ಕುಂದ್ರಕ್ಕೆ ಆಗಲ್ಲ ನನಗೆ. ಈಗ ಹೇಳೇನು ಮತ್ತಷ್ಟೇ. ನೋಡ್ಲಾ ಯಾ ನಮ್ನಿ ಮಾತಾಡ್ತಾಳಕ್ಕಿ. ಅಯ್ಯೋ ಸುಮ್ಮನೆ ಅದಿಯಲ್ಲ ನೀನು. ಅಷ್ಟೆಲ್ಲ ಮಾತಾಡಿದ್ರು ಆಕಿ. ಸುಮ್ಮನಿರವ ತಗ. ಬರೀ ಬೈಯೋದ್ರಾಗ ಇರ್ತಿ. ನೀನು ಸ್ವಲ್ಪ ಬೈಯೋದು ಕಮ್ಮಿ ಮಾಡವ. ಮಾತಾಡಕ ಹೋಗೋದಲ್ಲ ಹೋಗು.